ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 206ನೇ ತಿರುನಾಮ ಅಜಹ. 96ನೇ ತಿರುನಾಮದಲ್ಲಿ ಅಜಹ ಎಂದರೆ ಜೀವಾತ್ಮರು ಭಗವಂತನನ್ನು ಸೇರುವುದಕ್ಕೆ ಇರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಎಂದು ತಿಳಿದುಕೊಂಡೆವು. ಇಂದು ಇದರ ಇನ್ನೊಂದು ಅರ್ಥವನ್ನು ನೋಡೋಣ. ಹಿರಣ್ಯಕಶಿಪು ಬ್ರಹ್ಮದೇವನನ್ನು ಮೆಚ್ಚಿಸಿ ಯಾರಿಂದಲೂ ಸೋಲಿಸಲಾಗದ ವರವನ್ನು ಪಡೆಯಲು ಕಠಿಣ ತಪಸ್ಸು ಮಾಡಿದನು. ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ, ನನ್ನನ್ನು ಸೇರಿಸಿ ಈ ಲೋಕದಲ್ಲಿ ಹುಟ್ಟಿದ ಎಲ್ಲರಿಗೂ ಮರಣ ತಪ್ಪದು. ಆದರೆ ನೀನು ಬಯಸುವ ಕೆಲವು ಷರತ್ತುಗಳಂತೆ ನಾನು ವರವನ್ನು ಕೊಡಬಲ್ಲೆ ಎಂದು ಹೇಳಿದರು. ಆಗ ಹಿರಣ್ಯಕಶಿಪು ಸ್ವಲ್ಪ ಹೊತ್ತು ಯೋಚಿಸಿ, ನಿಮ್ಮ ಸೃಷ್ಟಿಯಲ್ಲಿರುವ ಯಾವ ಜೀವಿಯಿಂದಲೂ ನನಗೆ ಮರಣ ಬರಬಾರದು, ಯಾವುದೇ ಆಯುಧದಿಂದ ನಾನು ಸಾಯಬಾರದು, ಮನುಷ್ಯನಿಂದಲೂ ಅಲ್ಲ, ಪ್ರಾಣಿಯಿಂದಲೂ ಅಲ್ಲ, ಹಗಲಲ್ಲಿಯೂ ಅಲ್ಲ, ರಾತ್ರಿಯಲ್ಲಿಯೂ ಅಲ್ಲ, ಮನೆಯ ಒಳಗೂ ಅಲ್ಲ, ಹೊರಗೂ ಅಲ್ಲ, ಭೂಮಿಯ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ ಎಂದು ವರ ಕೇಳಿದನು. ಬ್ರಹ್ಮದೇವರು ತಥಾಸ್ತು ಎಂದು ಆಶೀರ್ವದಿಸಿ ಅಲ್ಲಿಂದ ಹೊರಟರು. ಹಿರಣ್ಯಕಶಿಪುವಿಗೆ ತುಂಬ ಸಂತೋಷವಾಯಿತು. ಮನುಷ್ಯ ಪ್ರಾಣಿ, ಹಗಲು ರಾತ್ರಿ, ಒಳಗೆ ಹೊರಗೆ, ಭೂಮಿ ಆಕಾಶ, ಆಯುಧವಲ್ಲದು, ಎಲ್ಲವನ್ನು ನಾನು ಕೇಳಿಬಿಟ್ಟಿದ್ದೇನೆ. ಈಗ ನನಗೆ ಮರಣವೇ ಇಲ್ಲ ಎಂದು ಅವನು ಭಾವಿಸಿದನು. ಆದರೆ ಬ್ರಹ್ಮದೇವನಿಗಿಂತಲೂ ಮೇಲಿರುವ ಭಗವಂತನು ತನಗಿಂತಲೂ ಹೆಚ್ಚು ಬುದ್ಧಿವಂತನೆಂಬುವುದು ಅವನಿಗೆ ತಿಳಿದಿರಲಿಲ್ಲ. ಭಗವಂತನು ಬಯಸಿದ್ದರೆ ಬ್ರಹ್ಮದೇವರು ಕೊಟ್ಟ ವರವನ್ನು ಲೆಕ್ಕಿಸದೆ ಹಿರಣ್ಯಕಶಿಪುವನ್ನು ಸಂಹರಿಸಬಹುದಾಗಿತ್ತು. ಆದರೆ ಹಾಗೆ ಮಾಡಿದರೆ ಬ್ರಹ್ಮದೇವರ ಸ್ಥಾನಕ್ಕೆ ಗೌರವ ನೀಡದಂತಾಗುತ್ತಿತ್ತು. ಆದ್ದರಿಂದ ಬ್ರಹ್ಮದೇವರು ಕೊಟ್ಟ ಎಲ್ಲ ವರಗಳಿಗೂ ಗೌರವ ನೀಡುತ್ತಲೇ ಹಿರಣ್ಯಕಶಿಪುವನ್ನು ಸಂಹರಿಸಲು ಭಗವಂತನು ನಿರ್ಧರಿಸಿದನು. ಆ ಕಾರಣದಿಂದಲೇ ಭಗವಂತನು ಸಿಂಹದ ತಲೆ ಮತ್ತು ಮನುಷ್ಯನ ದೇಹವನ್ನು ಹೊಂದಿದ್ದ ಅದ್ಭುತ ನರಸಿಂಹರ ರೂಪವನ್ನು ಧರಿಸಿ ಕಂಬದಿಂದಲೇ ಪ್ರಕಟರಾದರು. ಅವರು ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ. ಸಂಜೆಯ ಸಮಯದಲ್ಲಿ ಪ್ರಕಟರಾದರು. ಅದು ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ಹಿರಣ್ಯಕಶಿಪುವನ್ನು ಮನೆಯ ಹೊಸಲಿಗೆ ಕರೆದುಕೊಂಡು ಹೋದರು. ಅದು ಮನೆಯ ಒಳಗೂ ಅಲ್ಲ, ಹೊರಗೂ ಅಲ್ಲ. ಅವನನ್ನು ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡರು. ಅದು ಭೂಮಿಯೂ ಅಲ್ಲ, ಆಕಾಶವೂ ಅಲ್ಲ. ಕೊನೆಗೆ ಯಾವುದೇ ಆಯುಧವನ್ನು ಬಳಸದೆ ತಮ್ಮ ದಿವ್ಯ ಉಗುರುಗಳಿಂದ ಹಿರಣ್ಯಕಶಿಪುವಿನ ಎದೆಯನ್ನು ಸೀಳಿ ಸಂಹರಿಸಿದರು. ನರಸಿಂಹರ ಅವತಾರವು ಎಲ್ಲ ಅವತಾರಗಳಿಗಿಂತ ವಿಭಿನ್ನವಾಗಿದೆ. ನಾವು ಎಲ್ಲಿ, ಯಾವಾಗ, ಯಾರಿಗೆ ಹುಟ್ಟಬೇಕು ಎಂಬುದನ್ನು ನಮ್ಮ ಹಿಂದಿನ ಕರ್ಮಗಳು ನಿರ್ಧರಿಸುತ್ತವೆ. ನಮಗೆ ಅದನ್ನು ಆಯ್ಕೆ ಮಾಡುವ ಅವಕಾಶವಿಲ್ಲ. ಆದರೆ ಭಗವಂತನ ಅವತಾರ ಹಾಗಲ್ಲ. ಅವನು ಯಾವಾಗ ಅವತರಿಸಬೇಕು, ಯಾವ ರೂಪದಲ್ಲಿ ಬರಬೇಕು, ಎಲ್ಲಿ ಪ್ರಕಟನಾಗಬೇಕು ಎಂಬುದನ್ನು ತಾನೇ ನಿರ್ಧರಿಸುತ್ತಾನೆ. ಅವನ ಅವತಾರವು ಕರ್ಮದ ಫಲವಲ್ಲ, ಜಗತ್ತಿನ ಎಲ್ಲ ಜೀವಿಗಳ ಮೇಲಿನ ಕರುಣೆಯಿಂದ ಆಗುತ್ತದೆ. ವೇದಗಳು ಈ ರೀತಿ ಹೇಳುತ್ತವೆ, ಅಜಾಯಮಾನೋ ಬಹುಧಾ ವಿಜಾಯತೆ. ಇದರ ಅರ್ಥ, ಹುಟ್ಟಿಲ್ಲದ ಭಗವಂತನು ಅನೇಕ ರೂಪಗಳಲ್ಲಿ ಪ್ರಕಟನಾಗುತ್ತಾನೆ. ಅಜಹ ಎಂದರೆ ಹುಟ್ಟಿಲ್ಲದವನು ಎಂದು ಅರ್ಥ. ನರಸಿಂಹ ಭಗವಂತನು ತಾಯಿಯ ಗರ್ಭದಿಂದ ಜನಿಸದೆ ಕಂಬದಿಂದ ಪ್ರಕಟವಾದುದರಿಂದ ಅವನನ್ನು ಅಜಹ ಎಂದು ಕರೆಯುತ್ತಾರೆ. ನಾವು ಪ್ರತಿದಿನ ಅಜಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಮೋಕ್ಷವನ್ನು ಅನುಗ್ರಹಿಸಿ ಜನನ ಮರಣದ ಚಕ್ರದಿಂದ ಮುಕ್ತಿಯನ್ನು ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.